ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ, ಏನೆಲ್ಲ ಅದೃಷ್ಟದ ಫಲಗಳನ್ನು ಮಕರ ರಾಶಿಯವರು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಮಕರ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋಅಪ್ ಮಾಡಬೇಕು ಅಂದರೆ ಮಕರ ರಾಶಿಯವರು ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ಆಗಸ್ಟ್ 12ನೇ ತಾರೀಕು 2026ರಂದು ಬುಧವಾರದ ದಿನ ಸ್ನೇಹಿತರೆ, ಭೀಮನ ಅಮಾವಾಸ್ಯೆ ಇದೆ. ಈ ಅಮಾವಾಸ್ಯೆಯ ನಂತರ ಏನೆಲ್ಲ ಬದಲಾವಣೆಯನ್ನು ಮಕರ ರಾಶಿಯವರು ನೋಡಲಿದ್ದೀರಿ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವ್ಯಾಪಾರ ವ್ಯವಹಾರದ ಬಗ್ಗೆ, ನಿಮ್ಮ ಹೆಲ್ತ್ ಬಗ್ಗೆ, ಆರೋಗ್ಯದ ಬಗ್ಗೆ, ಕೌಟುಂಬಿಕ ಜೀವನ ಹೇಗಿರಲಿದೆ, ಏನಾದರೂ ಸಮಸ್ಯೆಗಳು ಕಂಡು ಬಂದಿದ್ದಲ್ಲಿ ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲೂ ಕೂಡ ಸ್ಕಿಪ್ ಮಾಡ್ತೀನಿ, ಕೊನೆಯ ತನಕ ವಾಚ್ ಮಾಡಿ. ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸ್ನೇಹಿತರೆ, ಇನ್ಫಾ ಮೀಡಿಯಾ ಜಗತ್ತಿಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ನಿಮ್ಮ ರಾಶಿ ಭವಿಷ್ಯವನ್ನು ಪ್ರತಿನಿತ್ಯ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಆಗಸ್ಟ್ 12, 2026ರಂದು ಬುಧವಾರದ ದಿನ ಬರುವಂತಹ ಅಮಾವಾಸ್ಯೆಯು ಭೀಮನ ಅಮಾವಾಸ್ಯೆ, ಅಂದರೆ ಆಟಿ ಅಮಾವಾಸ್ಯೆ ಎಂದು ಕೂಡ ಕರೆಯಲ್ಪಡುತ್ತದೆ. ಈ ದಿನ ಸ್ನೇಹಿತರೆ, ಶಿವನ ಆರಾಧನೆ, ಪೂರ್ವಜರ ಅಂದರೆ ಪಿತೃಗಳ ಸ್ಮರಣೆ ಮತ್ತು ದಾನಕ್ಕೆ ವಿಶೇಷ ಮಹತ್ವವಿದೆ. ವಿಶೇಷವೇನೆಂದರೆ ಈ ದಿನವೇ ಸೂರ್ಯಗ್ರಹಣವು ಕೂಡ ಸಂಭವಿಸುತ್ತಿದ್ದು, ಧಾರ್ಮಿಕವಾಗಿ ಇದು ಅತ್ಯಂತ ವಿಶಿಷ್ಟ ದಿನವಾಗಿದೆ ಅಂತಲೇ ಹೇಳಬಹುದು. ಹಾಗಿದ್ರೆ ಸ್ನೇಹಿತರೆ, ಮಕರ ರಾಶಿಯವರಿಗೆ ಯಾವ ರೀತಿ ಪ್ರಭಾವ ಬೀರಲಿದೆ ಅನ್ನೋದನ್ನ ತಿಳಿಸ್ಕೊಡೋ ಮುಂಚೆ ಇದರ ಆಚರಣೆ, ಧಾರ್ಮಿಕ ಮಹತ್ವವನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ, ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್, ಕಮೆಂಟ್, ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹೆಚ್ಚು ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡೋದರಿಂದ ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಭೀಮನ ಅಮಾವಾಸ್ಯೆ ವ್ರತ ಅಂದರೆ ಕಟಕ ಹಾಗೂ ಕರಾವಳಿ ತುಳುನಾಡು ಭಾಗದಲ್ಲಿ ಸ್ನೇಹಿತರೆ, ಕರ್ನಾಟಕ ಹಾಗೂ ಕರಾವಳಿ ತುಳುನಾಡು ಭಾಗದಲ್ಲಿ ಸ್ನೇಹಿತರೆ, ಆಟಿ ಅಮಾವಾಸ್ಯೆ ಕೌಟುಂಬಿಕ ಸುಖ ಶಾಂತಿಗೆ ಮತ್ತು ಗಂಡನ ಆರೋಗ್ಯ ಮತ್ತು ದೀರ್ಘಾಯುಷ್ಯಕ್ಕಾಗಿ ಮಹಿಳೆಯರು ಈ ದಿನ ವಿಶೇಷ ಪೂಜೆಯನ್ನು ಮಾಡುತ್ತಾರೆ. ಇನ್ನು ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆ ಮಾಡುತ್ತಾರೆ ಸ್ನೇಹಿತರೆ. ಇನ್ನು ಶಿವನ ಪೂಜನೆ, ಶ್ರಾವಣ ಮಾಸದ ಈ ಬುಧವಾರದ ಅಮಾವಾಸ್ಯೆಯೆಂದು ಶಿವನನ್ನು ಪೂಜಿಸುವುದು ಮನಸ್ಸಿನ ಭಯವನ್ನು ಹೋಗಲಾಡಿಸಿ ನೆಮ್ಮದಿ ನೀಡುತ್ತದೆ. ಇನ್ನು ಪಿತೃಗಳ ಕಾರ್ಯ, ಪೂರ್ವಜರನ್ನು ನೆನೆದು ದಾನ ಧರ್ಮ ಮಾಡುವುದರಿಂದ ವಂಶಾಭಿವೃದ್ಧಿ ಮತ್ತು ಹಿರಿಯರ ಆಶೀರ್ವಾದ ಸಿಗುತ್ತದೆ. ವಿಶೇಷ ಗಮನ ಹರಿಸಬೇಕಾದ ಅಂಶಗಳು ಏನಂದರೆ, ಸೂರ್ಯಗ್ರಹಣ ಸಂಯೋಗ ಆಗಸ್ಟ್ 12ರಂದು ಅಮಾವಾಸ್ಯೆಯ ಜೊತೆಗೆ ಗ್ರಹಣ ಯೋಗವಿರುವುದರಿಂದ ಜ್ಯೋತಿಷ್ಯದ ಪ್ರಕಾರ ಕೆಲವು ರಾಶಿಗಳ ಮೇಲೆ ಇದರ ಪ್ರಭಾವ ಇರುತ್ತದೆ. ಇನ್ನು ದಾನ ಮತ್ತು ಸ್ನಾನಕ್ಕೆ, ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ ಯಥಾಶಕ್ತಿ ದಾನ ಮಾಡುವುದು ಸ್ನೇಹಿತರೆ ಶ್ರೇಯಸ್ಸು ಎಂದು ಹೇಳಲಾಗುತ್ತದೆ. ಇನ್ನು ಸಾಕಷ್ಟು ಜನರು ಕೇಳ್ತಾ ಇರ್ತೀರ, ನಮಗೆ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದಕ್ಕೆ ಆಗುವುದಿಲ್ಲ, ಅಂಥವರು ಏನೆಲ್ಲ ಮಾಡಬಹುದು ಅನ್ನೋದನ್ನ ಕೇಳ್ತಿದ್ರ. ಹೌದು, ನೀವು ಮಾಡುವಂತಹ ಸ್ನಾನದ ನೀರಿಗೆ ಮನೆಯಲ್ಲಿ ಸ್ನೇಹಿತರೆ 1 ಕಾಳು ಕಲ್ಲುಪ್ಪು, ಚಿಟಿಕೆ ಅರಿಶಿಣವನ್ನು ಹಾಕಿ ತಲೆಗೆ ಹಾಕಬೇಡಿ. ಮುಖದಿಂದ ಸ್ನೇಹಿತರೆ ಕೈಕಾಲಿಗೆಲ್ಲ ಹಾಕ್ಕೊಂಡು ಸ್ನಾನ ಮಾಡುವುದರಿಂದ ನಿಮ್ಮಲ್ಲಿರುವಂತಹ ನೆಗೆಟಿವ್ಸ್ನೆಲ್ಲ ಹೊರಹಾಕಲಾಗುತ್ತದೆ. ಇನ್ನು ಯಾವುದೇ ಪಾಪ ಕರ್ಮಗಳನ್ನು ಮಾಡಿದರೆ ಸ್ನೇಹಿತರೆ, ಅದು ನಿಮ್ಮನ್ನು ಕಾಡ್ತಿದ್ರೆ ಅವೆಲ್ಲವೂ ಕೂಡ ಹೋಗಲಾಡಿಸಲಾಗುತ್ತದೆ. ಸೊ ಹಾಗಾಗಿ ಪಾಸಿಟಿವ್ ವೈಬ್ಸ್ ಮನೆ ತುಂಬ ಹರಡಲಿದೆ ಅಂತಲೇ ಹೇಳಬಹುದು. ಸೊ ಹಾಗಾಗಿ ಮಕರ ರಾಶಿಯವರು ತಪ್ಪದೆ ಈ ಒಂದು ಕೆಲಸವನ್ನು ಮಾಡಿ, ಈ ದಿನ ದಾನ ಧರ್ಮಗಳನ್ನು ಮಾಡಿ ಖಂಡಿತವಾಗಿ ಶುಭ ಫಲಿತಾಂಶವನ್ನು ನೋಡಲಿದ್ದೀರಿ. ಈ ದಿನದಿಂದ ಅಂದರೆ ಸೂರ್ಯ ನಿಮ್ಮ 8ನೇ ಅಧಿಪತಿಯಾಗಿರುವಂತಹ ಸೂರ್ಯ 7ನೇ ಮನೆಯಲ್ಲಿ ಆಗಸ್ಟ್ 1ರಿಂದ 17ನೇ ತಾರೀಕು ತನಕ ಸ್ನೇಹಿತರೆ ಸಂಚಾರವನ್ನು ಮಾಡುತ್ತಿದೆ. 8ನೇ ಮನೆಯಲ್ಲಿ ಆಗಸ್ಟ್ 17ರಿಂದ ಸೆಪ್ಟೆಂಬರ್ 1ರವರೆಗೆ ಮೂಲ ತ್ರಿಕೋನದಲ್ಲಿ ಸಂಚಾರವನ್ನು ಮಾಡಲಿದೆ. ಆರಂಭದಲ್ಲಿ ನಿಮ್ಮ ಪಾಲುದಾರಿಕೆಯನ್ನು ಬೆಳಗಿಸುತ್ತದೆ. ನಂತರ ಹಠಾತ್ ಘಟನೆಗಳು, ಗುಪ್ತ ಅಡಚಣೆಗಳು ಮತ್ತು ಪಿತ್ರಾರ್ಜಿತ ವಿಷಯಗಳನ್ನು ನಿರ್ವಹಿಸುವುದರ ಮೇಲೆ ನಿಮ್ಮ ಗಮನವನ್ನು ಗಮನಾರ್ಹವಾಗಿ ಬದಲಾಯಿಸುತ್ತದೆ ಅಂತಲೇ ಹೇಳಬಹುದು. ಇದು ಗ್ರಹ ಸಂಚಾರ. ಮತ್ತು ಸ್ನೇಹಿತರೆ, ನಿಮ್ಮ ಹಣಕಾಸಿನ ಬಗ್ಗೆ ಮೊದಲನೇದಾಗಿ ಹೇಳೋದಾದರೆ, ನಿಮ್ಮ ಆದಾಯ ಬಗ್ಗೆ ಹೇಳೋದಾದರೆ, ಸಂಪತ್ತು ಸಂಗ್ರಹಣೆಗೆ ಈ ತಿಂಗಳು ಅತ್ಯಂತ ಶಿಸ್ತಿನ ಸಾಂಪ್ರದಾಯಿಕ ವಿಧಾನದ ಅಗತ್ಯವಿದೆ. ಜೊತೆಗೆ ಆಗಸ್ಟ್ 12ರ ನಂತರ, ಭೀಮನ ಅಮಾವಾಸ್ಯೆ ನಂತರ ರಾಹುವಿನ ವಕ್ರಿ ಪ್ರಯಾಣವು ನಿಮ್ಮ 2ನೇ ಮನೆಯಲ್ಲಿ ಮುಂದುವರಿಯುತ್ತದೆ. ಇದು ನಿಮ್ಮ ಕುಟುಂಬದ ಸಂಗ್ರಹವಾದ ಹಣವನ್ನು ಹೆಚ್ಚಿಸಲು
ಈ ಗೀಳು ಹಿಡಿದ ಡ್ರೈವನ್ನು ಉಳಿಸಿಕೊಳ್ಳುತ್ತದೆ ಅಂತಲೇ ಹೇಳ್ಬೋದು. ಯಾವುದೇ ಸಾಂಪ್ರದಾಯಿಕವಲ್ಲದ ಹೂಡಿಕೆಗಳು ಅಥವಾ ವಿದೇಶಿ ಕರೆನ್ಸಿಯ ಮೂಲಕ ನೀವು ಹಠಾತ್ ಯಶಸ್ಸನ್ನು ಕಾಣಬಹುದು. ಆದರೆ ನಿಮ್ಮ ನಗದು ಅರಿವಿನ ಬಗ್ಗೆ ಗುಪ್ತ ಆತಂಕಗಳ ವಿರುದ್ಧ ನೀವು ತೀವ್ರವಾಗಿ ಎಚ್ಚರದಿಂದಿರಬೇಕು. ನಿಮ್ಮ ಸಂಪತ್ತಿನ ಅಧಿಪತಿಯಾದ ಶನಿಯು 3ನೇ ಮನೆಯಲ್ಲಿ ಬಲವಾಗಿದ್ದಾನೆ. ಇದು ಹಠಾತ್ ಲಾಭಕ್ಕಿಂತ ಸ್ಥಿರವಾದ ಧೈರ್ಯಶಾಲಿ ಪ್ರಯತ್ನದ ಮೂಲಕ ನಿಮ್ಮ ಹಣಕಾಸಿನ ಸ್ಥಿರತೆ ಕಾಪಾಡಿಕೊಳ್ಳುವುದನ್ನು ಖಚಿತಪಡಿಸುತ್ತದೆ. ಇನ್ನು ಗ್ರಹಣ ಮುಗಿದ ನಂತರ ಸೂರ್ಯ ಮತ್ತು ಬುಧರು ನಿಮ್ಮ 8ನೇ ಮನೆಗೆ ಪರಿವರ್ತನೆಗೊಂಡು ಮುಂದುವರಿಯುವಂತಹ ಕೇತು ಜೊತೆ ಸೇರಿಕೊಳ್ಳುವುದರಿಂದ ಹಂಚಿದ ಸಂಪನ್ಮೂಲಗಳು ಮತ್ತು ಪಿತ್ರಾರ್ಜಿತ ಆಸ್ತಿಯ ಬಗ್ಗೆ ನೀವು ಎಚ್ಚರಿಕೆ ವಹಿಸಬೇಕಾಗುತ್ತದೆ. ಈ ಅತ್ಯಂತ ಅಸ್ಥಿರ ಸಂಯೋಜನೆಯು ಹಠಾತ್ ಅನಿರೀಕ್ಷಿತ ವೆಚ್ಚಗಳು, ಗೊಂದಲಮಯ ತೆರಿಗೆ ಸಮಸ್ಯೆಗಳು ಮತ್ತು ಜಂಟಿ ಹೂಡಿಕೆಗಳ ಬಗ್ಗೆ ಆಳವಾದಂತಹ ಬೇರೂರಿರುವಂತಹ ಭಯವನ್ನು ಉಂಟು ಮಾಡಬಹುದು. ಈ ಹಠಾತ್ ಆತಂಕಗಳ ಆಧಾರದ ಮೇಲೆ ಸ್ನೇಹಿತರೆ ಅಗಾಧವಾದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಹೊಸ ಸಾಲಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಮತ್ತು ನಿಮ್ಮ ಪಾಲುದಾರರೊಂದಿಗೆ ಯಾವುದೇ ಹಣಕಾಸಿನ ವಿವಾದಗಳನ್ನು ಶಾಂತವಾಗಿ ಮಾತುಕತೆ ಮಾಡಲು ನಿಮ್ಮ 7ನೇ ಮನೆಯಲ್ಲಿರುವ ಗುರುವಿನ ವಿಸ್ತಾರವಾದ ರಕ್ಷಣಾತ್ಮಕ ಶಕ್ತಿಯನ್ನು ಅವಲಂಬಿಸುತ್ತದೆ ಅಂತಲೇ ಹೇಳಬಹುದು. ಯಾವುದೇ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಮೋಸ ಹೋಗುವಂತಹ ಚಾನ್ಸಸ್ ಇರುತ್ತದೆ. ಯಾರಿಗೂ ಕೂಡ ಈ ಸಮಯದಲ್ಲಿ ಸಾಲವನ್ನು ಕೊಡಬೇಡಿ, ಅದು ಹಿಂತಿರುಗಿ ಬರುವುದಿಲ್ಲ ಅನ್ನೋದನ್ನ ನೆನಪಿನಲ್ಲಿಟ್ಕೊಳ್ಳಿ ಸ್ನೇಹಿತರೆ. ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ, ಆಗಸ್ಟ್ ತಿಂಗಳಲ್ಲಿ ಮಂಗಳನು ನಿಮ್ಮ 6ನೇ ಮನೆಗೆ ಪ್ರವೇಶಿಸುವುದರಿಂದ ನಿಮ್ಮ ದೈಹಿಕ ಶಕ್ತಿ ದೃಢವಾಗಿರುತ್ತದೆ. ಈ ಸಂಚಾರವು ಅತ್ಯುತ್ತಮ ಸ್ವಾಮೀನ ಮತ್ತು ಸಣ್ಣ ಪುಟ್ಟ ಕಾಯಿಲೆಗಳು ಅಥವಾ ದೀರ್ಘಕಾಲೀನ ಆಯಾಸವನ್ನು ತ್ವರಿತವಾಗಿ ಜಯಿಸಲು ಅಗತ್ಯವಿರುವಂತಹ ಉಗ್ರ ಹೋರಾಟದ ಮನೋಭಾವವನ್ನು ಒದಗಿಸುತ್ತದೆ. ಆದಷ್ಟು ಕಠಿಣವಾದ ಶಿಸ್ತಿನ ಫಿಟ್ನೆಸ್ ದಿನಚರಿಯನ್ನು ಪ್ರಾರಂಭಿಸುವಲ್ಲಿ ನೀವು ಸ್ನೇಹಿತರೆ ಯಶಸ್ಸನ್ನು ಕಾಣಲಿದ್ದೀರಿ ಮುಂದಿನ ದಿನಗಳಲ್ಲಿ. ಏಕೆಂದರೆ ನಿಮ್ಮ ದೈಹಿಕ ಮಿತಿಗಳನ್ನು ಜಯಿಸಲು ನೀವು ಹೆಚ್ಚು ಪ್ರೇರೇಪಿತರಾಗಿದ್ದೀರಿ. ನಿಮ್ಮ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ಯಾವುದೇ ದೀರ್ಘಕಾಲೀನ ಆಹಾರ ಮತ್ತು ಸ್ನಾಯುವಿನ ಸಮಸ್ಯೆಗಳನ್ನು ನೇರವಾಗಿ ಎದುರಿಸಲು ಈ ಶಕ್ತಿಗೆ ಹತ್ತಿರವಾಗಿರಿದ್ದೀರಿ ಅಂತಲೇ ಹೇಳಬಹುದು. ಮಕರ ರಾಶಿಯ ವ್ಯಕ್ತಿಗಳಿಗೆ ಅತಿಯಾಗುವ ಗ್ರಹಣ ಮುಗಿದ ನಂತರ ಸೂರ್ಯನು ನಿಮ್ಮ 8ನೇ ಮನೆಯಲ್ಲಿರುವ ತನ್ನ ಮೂಲ ತ್ರಿಕೋನಕ್ಕೆ ಪ್ರವೇಶಿಸಿದಾಗ ಮತ್ತು ಕೇತುವನ್ನು ಸೇರಿದಾಗ ನಿಮ್ಮ ಆರೋಗ್ಯಕ್ಕೆ ಎಚ್ಚರಿಕೆಯ ನಿರ್ವಹಣೆಯ ಅಗತ್ಯವಿರುತ್ತದೆ. ಹಾಗಾಗಿ ಅಮಾವಾಸ್ಯೆ ಮುಗಿದ ನಂತರ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ ನಿಮ್ಮ ಆರೋಗ್ಯದ ಬಗ್ಗೆ. ಈ ತೀವ್ರ ಸಂಯೋಜನೆಯು ಹಠಾತ್ ಜ್ವರ, ತೀವ್ರ ಮೂಳೆ ಅಥವಾ ಕಣ್ಣಿನ ಆಯಾಸ ಮತ್ತು ಗಾಢ ಆಧ್ಯಾತ್ಮಿಕ ಗೊಂದಲವನ್ನು ಉಂಟು ಮಾಡಬಹುದು. ನಿಮ್ಮ ದೀರ್ಘಾವಧಿಯ ಅಥವಾ ಗುಪ್ತ ಕಾಯಿಲೆಗಳ ಬಗ್ಗೆ ನೀವು ಅಪಲಬ್ಧ ಅಂದರೆ ಸ್ನೇಹಿತರೆ ಸಾಕಷ್ಟು ಭಯ, ಆತಂಕ, ಏನಾಗ್ಬಿಡುತ್ತೋ ಅನ್ನೋ ಭಯ ಅನುಭವಿಸಬಹುದು. ಈ ಆತಂಕವು ನಿಮ್ಮನ್ನು ಸ್ನೇಹಿತರೆ ಯಾವುದೇ ಒಂದು ಕಷ್ಟದಲ್ಲಿ ಒಳಪಡಿಸಲು ಬಿಡಬೇಡಿ ಅಂತಲೇ ಹೇಳಬಹುದು. ಆ ಭಯದಿಂದನೇ ಸ್ನೇಹಿತರೆ ಸಾಕಷ್ಟು ಸಮಸ್ಯೆಗಳು ಉದ್ಭವಿಸಬಹುದು. ಹಾಗಾಗಿ ಆ ಪಶ್ಚಾತ್ತಾಪವನ್ನು ಬಿಡಿ, ಏನೂ ಆಗುವುದಿಲ್ಲ ಅನ್ನೋದನ್ನ ನೆನಪಿನಲ್ಲಿಟ್ಕೊಳ್ಳಿ. ನಿಮ್ಮ ದಿನಚರಿಯನ್ನು ಉದ್ದೇಶಪೂರ್ವಕವಾಗಿ ನಿಧಾನಗೊಳಿಸುವ ಮೂಲಕ, ಆಳವಾದಂತಹ ನಿದ್ರೆಗೆ ಆದ್ಯತೆ ನೀಡುವ ಮೂಲಕ ಮತ್ತು ಆಗಸ್ಟ್ ಕೊನೆಯ ದಿನಗಳು ಅಂದರೆ 2 ವಾರಗಳಲ್ಲಿ ದೈಹಿಕವಾಗಿ ಅಪಾಯಕಾರಿ ಅಥವಾ ಹೆಚ್ಚು ಸುಸ್ತಾಗುವಂತಹ ಚಟುವಟಿಕೆಗಳನ್ನು ತಪ್ಪಿಸುವ ಮೂಲಕ ಈ ಹಠಾತ್ ದೈಹಿಕ ಮತ್ತು ಮಾನಸಿಕ ಒತ್ತಡಗಳನ್ನು ಎದುರಿಸಬೇಕಾಗುತ್ತದೆ. ಮೊದಲನೇದಾಗಿ ನಿಮ್ಮ ಹೆಲ್ತ್ ಕಡೆ ಗಮನ ಕೊಡಿ ಸ್ನೇಹಿತರೆ. ಈ ಅಮಾವಾಸ್ಯೆ ಮುಗಿದ ನಂತರ ಸಾಕಷ್ಟು ಚೇಂಜಸನ್ನು ನೀವೇ ನೋಡಲಿದ್ದೀರಿ ಅಂತಲೇ ಹೇಳಬಹುದು. ಇನ್ನು ಕುಟುಂಬ, ವೈಯಕ್ತಿಕ, ಪ್ರೇಮ ಜೀವನದ ಬಗ್ಗೆ ಹೇಳೋದಾದರೆ, ನಿಮ್ಮ ಮದುವೆಗೆ ಗಾಢವಾದಂತಹ ಸಾಮರಸ್ಯ ಮತ್ತು ಆಳವಾದಂತಹ ಬುದ್ಧಿವಂತಿಕೆಯನ್ನು ತರುವ ನಿಮ್ಮ 7ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿರುವ ಗುರುವಿನ ಭವ್ಯವಾದ ನಡೆಯುತ್ತಿರುವಂತಹ ಉಪಸ್ಥಿತಿಯಿಂದ ಕುಟುಂಬದ ಡೈನಾಮಿಕ್ಸ್ ಹೆಚ್ಚು ಪ್ರಭಾವಿತವಾಗಿರುತ್ತದೆ. ನಿಮ್ಮ ಸಂಗಾತಿಯು ಆರಾಮ ಮತ್ತು ಪ್ರಾಯೋಗಿಕ ಬೆಂಬಲದ ಪ್ರಮುಖ ಮೂಲವಾಗುತ್ತಾರೆ. ಅದಿಯಾಗುವ ಆಗಸ್ಟ್ ತಿಂಗಳಲ್ಲಿ ಸ್ನೇಹಿತರೆ ಅಂದರೆ ಈ ಅಮಾವಾಸ್ಯೆ ಮುಗಿದ ನಂತರ ಮನೆಯ ಮೂಲಕ ಸೂರ್ಯನ ಸಂಚಾರವು ನಿಮ್ಮ ಸಂಗಾತಿಯೊಂದಿಗೆ ಘರ್ಷಣೆಯನ್ನು ತಾತ್ಕಾಲಿಕವಾಗಿ ಒತ್ತಿಸಬಹುದು. ತಾತ್ಕಾಲಿಕ ಘರ್ಷಣೆಯನ್ನು ಸರಾಗಗೊಳಿಸಲು ಗುರುವಿನ ವಿಸ್ತಾರವಾದ ಕೃಪೆಗೆ ಅವಕಾಶವನ್ನು ಮಾಡಿಕೊಟ್ಟು ನೀವು ಸರಿ ಇರಬೇಕೆಂಬ ಅಗತ್ಯಕ್ಕಿಂತ ನಿಮ್ಮ ಸಂಬಂಧದ ಸ್ಥಿರತೆಗೆ ನೀವು ಪ್ರಜ್ಞಾಪೂರ್ವಕವಾಗಿ ಆದ್ಯತೆ ನೀಡಬೇಕಾಗುತ್ತದೆ. ನಿಮ್ಮ ಮದುವೆ ಸುರಕ್ಷಿತವಾಗಿದ್ದರೂ ವಿಶಾಲವಾದಂತಹ ಕುಟುಂಬದ ಸಂಪತ್ತು ಮಾತಿಗೆ ಎಚ್ಚರಿಕೆಯಿಂದ ನಿರ್ವಹಣೆ ಬೇಕಾಗುತ್ತದೆ. ನಿಮ್ಮ 2ನೇ ಮನೆಯಲ್ಲಿ ಮುಂದುವರಿಯುವಂತಹ ರಾಹುವು ಕೆಲವೊಮ್ಮೆ ಸಂಬಂಧಿಕರೊಂದಿಗೆ ನಿಮ್ಮ ಸಂವಹನವನ್ನು ಅನಿರೀಕ್ಷಿತವಾಗಿ ಕಠಿಣವಾಗಿಸಬಹುದು. ವಾದ ವಿವಾದ ನಡೀಬಹುದು ಅಥವಾ ಹಣದ ಮೇಲೆ ಅತಿಯಾಗಿ ಕೇಂದ್ರೀಕರಿಸಬಹುದು. ಹಣದ ವಿಚಾರದ ಬಗ್ಗೆ ಕೂಡ ಸ್ನೇಹಿತರೆ, ಆಸ್ತಿ ವಿಚಾರದ ಬಗ್ಗೆ ಮನಸ್ತಾಪಗಳು, ಜಗಳಗಳು, ವಾದ ವಿವಾದಗಳು ಬರಬಹುದು.
ಕುಟುಂಬದ ಕೂಟಗಳ ಸಮಯದಲ್ಲಿ ನಿಮ್ಮ ಧ್ವನಿಯ ಬಗ್ಗೆ ಗಮನವಿರಲಿ. ಇದಲ್ಲದೆ ನಿಮ್ಮ 9ನೇ ಮನೆಯಲ್ಲಿರುವಂತಹ ನೀಚ ಸ್ವರೂಪದ ಶುಕ್ರನು ವಿಭಿನ್ನವಾದ ನಂಬಿಕೆಗಳಿಗೆ ಸಂಬಂಧಿಸಿದಂತೆ ನಿಮ್ಮ ತಂದೆ ಅಥವಾ ಹಿರಿಯರೊಂದಿಗೆ ನಿಮ್ಮ ಸಂಬಂಧವನ್ನು ಸ್ವಲ್ಪ ಮಟ್ಟಿಗೆ ಒತ್ತಡಕ್ಕೀಡು ಮಾಡಬಹುದು. ಪ್ರಾಯೋಗಿಕ ಸೇವಾ ಕಾರ್ಯಗಳ ಮೇಲೆ ಕೇಂದ್ರೀಕರಿಸಿ ಮತ್ತು ಮನೆಯ ಸಮತೋಲನವನ್ನು ಕಾಪಾಡಿಕೊಳ್ಳಲು 3ನೇ ಮನೆಯಲ್ಲಿ ಶನಿಯಿಂದ ಬೆಂಬಲಿತವಾಗಿರುವ ನಿಮ್ಮ ಕಿರಿಯ ಸಹೋದರರ ಧೈರ್ಯಶಾಲಿ ಬೆಂಬಲವನ್ನು ಅವಲಂಬಿಸಿ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಕುಟುಂಬದ ವಿಚಾರದಲ್ಲಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇನ್ನು ವ್ಯಾಪಾರ ವ್ಯವಹಾರದ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ, ವ್ಯಾಪಾರ ಮಾಲೀಕರು ಪಾಲುದಾರಿಕೆಗಳು ಮತ್ತು ಒಪ್ಪಂದದ ಮಾತುಕತೆಗಳಿಗೆ ಆಳವಾಗಿ ಬೆಂಬಲಿಸುವ ತಿಂಗಳನ್ನು ಅನುಭವಿಸುತ್ತಾರೆ. ಉಚ್ಚ ಸ್ಥಿತಿಯಲ್ಲಿರುವಂತಹ ಗುರುವು ನಿಮ್ಮ 7ನೇ ಮನೆಯಲ್ಲಿ ತನ್ನ ಪ್ರಬಲ ಸಂಚಾರವನ್ನು ಮುಂದುವರಿಸಿದ್ದು ನಿಮ್ಮ ಸಾರ್ವಜನಿಕ ವ್ಯವಹಾರಗಳಿಗೆ ಅಪಾರ ಬುದ್ಧಿವಂತಿಕೆ, ವಿಸ್ತರಣೆ ಮತ್ತು ಹೆಚ್ಚು ಲಾಭದಾಯಕ ಗ್ರಾಹಕರನ್ನು ತರುತ್ತದೆ. ಇನ್ನು ಆಗಸ್ಟ್ ದ್ವಿತೀಯಾರ್ಧದಲ್ಲಿ ಬುಧನು ಈ ಮನೆಗೆ ಸೇರಿದಾಗ ಸಂಕೀರ್ಣ ವ್ಯಾಪಾರ ಒಪ್ಪಂದಗಳನ್ನು ಸ್ಪಷ್ಟಪಡಿಸುವ ನಿಮ್ಮ ಸಾಮರ್ಥ್ಯವು ತೀಕ್ಷ್ಣವಾಗಿರುತ್ತದೆ. ನೀವು ಪಾರದರ್ಶಕ ಸಂವಹನವನ್ನು ಅವಲಂಬಿಸಿದರೆ ಮತ್ತು ನಿಮ್ಮ ಸ್ಥಾಪಿತ ವ್ಯವಹಾರ ಪಾಲುದಾರರ ಬುದ್ಧಿವಂತ ಸಲಹೆಯನ್ನು ನಂಬಿದ್ದರೆ ನೀವು ಹೆಚ್ಚು ಅನುಕೂಲಕರವಾದ ಪದಗಳನ್ನು ಸುಲಭವಾಗಿ ಭದ್ರಪಡಿಸಿಕೊಳ್ಳುತ್ತೀರಿ ಅಂತಲೇ ಹೇಳಬಹುದು. ನಿಮ್ಮ ಪಾಲುದಾರಿಕೆಗಳು ಅಭಿವೃದ್ಧಿ ಹೊಂದುತ್ತಿರುವಾಗ ನಿಮ್ಮ 9ನೇ ಮನೆಯಲ್ಲಿರುವಂತಹ ನೀಚ ಸ್ವರೂಪದ ಶುಕ್ರನು ವಿದೇಶಿ ಮಾರುಕಟ್ಟೆಗಳಿಗೆ ಅತಿಯಾದ ಮಹತ್ವಾಕಾಂಕ್ಷೆಯ ವಿಸ್ತರಣೆಯ ವಿರುದ್ಧ ಎಚ್ಚರಿಸುತ್ತಾನೆ. ದೂರದ ವ್ಯಾಪಾರದಲ್ಲಿ ನಿಮ್ಮ ಸಾಮಾನ್ಯ ಅದೃಷ್ಟವು ಪ್ರಸ್ತುತ ನಿರ್ಬಂಧಿಸಲ್ಪಟ್ಟಿದೆ ಅಂತಲೇ ಹೇಳಬಹುದು. ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಒತ್ತಾಯಿಸುವುದರಿಂದ ನಿರಾಶಾದಾಯಕ ವಿಳಂಬಗಳು ಉಂಟಾಗಬಹುದು. ಹೆಚ್ಚುವರಿಯಾಗಿ ಹೇಳಬೇಕು ಅಂದರೆ ಆಗಸ್ಟ್ ತಿಂಗಳಲ್ಲಿ ನಿಮ್ಮ 6ನೇ ಮನೆಯಲ್ಲಿರುವಂತಹ ಮಂಗಳನು ನಿಮ್ಮ ವ್ಯವಹಾರದ ಸಾಲಗಳನ್ನು ಆಕ್ರಮಣಕಾರಿಯಾಗಿ ಮರುಸಂಘಟಿಸಲು ನಿಮಗೆ ಹೋರಾಟದ ಅಂಚನ್ನು ನೀಡುತ್ತದೆ. ನಿಮ್ಮ ಶಕ್ತಿಯನ್ನು ನಿಮ್ಮ ಸ್ಥಳೀಯ ಮಾರುಕಟ್ಟೆಯಲ್ಲಿ ಪ್ರಾಬಲ್ಯವನ್ನು ಸಾಧಿಸಲು, ಅನಗತ್ಯ ಕಾರ್ಯಾಚರಣೆ ವೆಚ್ಚಗಳನ್ನು ತೀಕ್ಷ್ಣವಾಗಿಸಲು, ಕಡಿತಗೊಳಿಸಲು ಸ್ನೇಹಿತರೆ ಮತ್ತು ವಿದೇಶಕ್ಕೆ ನೋಡುವ ಮೊದಲು ನಿಮ್ಮ ಉದ್ಯಮದ ಅಡಿಪಾಯವನ್ನು ಭದ್ರಪಡಿಸಿಕೊಳ್ಳಲು ಕೇಂದ್ರೀಕರಿಸಿ. ಯಾವುದೇ ಸ್ನೇಹಿತರೆ ವಿದೇಶದಲ್ಲಿ ವ್ಯಾಪಾರ ವ್ಯವಹಾರವನ್ನು ಮಾಡಬೇಕು ಅಂತಂದರೆ ಬಹಳಷ್ಟು ಎಚ್ಚರಿಕೆ ವಹಿಸಿ, ದುಡುಕಿನ ನಿರ್ಧಾರಗಳು ಒಳಿತಲ್ಲ ಅನ್ನೋದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಬಹಳಷ್ಟು ಎಚ್ಚರಿಕೆ ನಿರ್ಧಾರಗಳನ್ನು ತೆಗೆದುಕೊಳ್ಳಿ, ಇಲ್ಲಾಂದರೆ ಮೋಸ ಹೋಗುವಂತಹ ಚಾನ್ಸಸ್ ಇರುತ್ತದೆ ಅಂತ ಹೇಳ್ತಾ, ಇನ್ನು ಅದೇ ರೀತಿ ಸ್ನೇಹಿತರೆ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಮಕರ ರಾಶಿಯವರಿಗೆ. ಅದೇ ರೀತಿ ಪರಿಹಾರವನ್ನು ತಿಳಿಸ್ಕೊಡಿ. ಅಡಚಣೆಗಳು ಉಂಟಾಗ್ತಾ ಇದೆ, ತೊಂದರೆಗಳು ಎದುರಾಗ್ತಾ ಇದೆ ಅನ್ನೋದಾದರೆ ಈ ಪರಿಹಾರವನ್ನು ಮಾಡಿ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕೂಡ ನಿವಾರಣೆಯಾಗಲಿದೆ. ಗ್ರಹಗಳ ಬಲವನ್ನು ಹೆಚ್ಚಿಸಲು, ಸಮಸ್ಯೆಗಳನ್ನು ನಿವಾರಣೆ ಮಾಡಲು ಮೊದಲನೇದಾಗಿ ಸೂರ್ಯ ತಿಂಗಳ ಸ್ನೇಹಿತರೆ ಮಧ್ಯದಲ್ಲಿ ಹಠಾತ್ ಅಡಚಣೆಗಳು ನಿರ್ವಹಿಸಲು ಮತ್ತು ನಿಮ್ಮ ಚೈತನ್ಯವನ್ನು ರಕ್ಷಿಸಲು ಸ್ನೇಹಿತರೆ ಪ್ರತಿ ಭಾನುವಾರ ಅಥವಾ ಅಮಾವಾಸ್ಯದ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅಗ್ರವನ್ನು ನೀಡಿ, ಅಥವಾ ಈ ಅಮಾವಾಸ್ಯೆಯ ದಿನ ಬೆಳಿಗ್ಗೆ ಕೂಡ ಮಾಡ್ಬೋದು. ಗ್ರಹಣ ನೈಟ್ ಸಂಭವಿಸಲಿದ್ದು ಸ್ನೇಹಿತರೆ, ಸೊ ಹಾಗಾಗಿ ಬೆಳಿಗ್ಗೆ ಪೂಜೆ ಪುನಸ್ಕಾರಗಳನ್ನು ಮಾಡಿ ಈ ಅಮಾವಾಸ್ಯೆಯ ದಿನ ಗೋಧಿ ಮತ್ತು ಬೆಲ್ಲವನ್ನು ದಾನ ಮಾಡಿ. ಆದಷ್ಟು ಮಕರ ರಾಶಿಯವರು ಮತ್ತು ಅಧಿಕಾರ ಘರ್ಷಣೆಗಳನ್ನು ನ್ಯಾವಿಗೇಟ್ ಮಾಡಲು ಮತ್ತು ಗುಪ್ತ ಆತಂಕಗಳನ್ನು ಸರಾಗಗೊಳಿಸಲು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ ಸ್ನೇಹಿತರೆ. ಇನ್ನು ಎರಡನೇದಾಗಿ ರಾಹು ನಿಮ್ಮ ಕುಟುಂಬದ ಸಂಪತ್ತಿನ ಬಗ್ಗೆ ಅಸಾಂಪ್ರದಾಯಿಕ ಭಯವನ್ನು ಶಾಂತಗೊಳಿಸಲು ಶನಿವಾರದಂದು ದೇವಸ್ಥಾನದಲ್ಲಿ ದುರ್ಗಾದೇವಿಯನ್ನು ಪೂಜಿಸಿ, ಉದ್ದಿನ ಬೇಳೆಯನ್ನು ದಾನ ಮಾಡಿ, ನಿರ್ಗತಿಕರಿಗೆ ಕಂಬಳಿಗಳನ್ನು ವಿತರಿಸಿ ಮತ್ತು ನಿಮ್ಮ ಮಾತನ್ನು ಸ್ಥಿರಗೊಳಿಸಲು ಮತ್ತು ನಿಮ್ಮ ಸಂಗ್ರಹವಾದ ಹಣವನ್ನು ರಕ್ಷಿಸಲು ದುರ್ಗಾ ಸಪ್ತಸತಿಯನ್ನು ಜಪಿಸಿ. ಆದಷ್ಟು ಬಡವರಿಗೆ, ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ಮಾಡಿ ನೋಡಿ. ಖಂಡಿತವಾಗಿಯೂ ಶುಭ ಫಲಿತಾಂಶವನ್ನು ನೀವೇ ನೋಡಲಿದ್ದೀರಿ. ಯಾಕಂದರೆ ಬೇರೆಯವರ ಕಷ್ಟಕ್ಕೆ ನೀವು ಸ್ಪಂದಿಸ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕಷ್ಟಗಳು ತಾನಾಗೆ ಕಡಿಮೆಯಾಗಲಿದೆ ಸ್ನೇಹಿತರೆ. ಇದು 100% ಸತ್ಯ ಅಂತಲೇ ಹೇಳಬಹುದು. ಇನ್ನು ಕೇತು 8ನೇ ಮನೆಯಲ್ಲಿ ಆಧ್ಯಾತ್ಮಿಕ ಗೊಂದಲ ಮತ್ತು ಆಳವಾದಂತಹ ಅಭದ್ರತೆಯನ್ನು ತೆರವುಗೊಳಿಸಲು ಮಂಗಳವಾರದಂದು ಗಣಪತಿ ದೇವರನ್ನು ಪೂಜಿಸಿ, ಗಣಪತಿಗೆ ಗರಿಕೆಯನ್ನು ಅರ್ಪಿಸಿ ಮತ್ತು ಹಠಾತ್ ಗುಪ್ತ ನಷ್ಟಗಳನ್ನು ತಡೆಯಲು ಗಣಪತಿ ಅಥರ್ವಶೀರ್ಷವನ್ನು ಪಠಿಸಿ. ಆದಷ್ಟು ಈ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣ ಸ್ನೇಹಿತರೆ ಬುಧವಾರ ಬಿದ್ದಿರುವ ಕಾರಣ, ಸೊ ಹಾಗಾಗಿ ಗಣೇಶನನ್ನು ಪ್ರಾರ್ಥಿಸಿ, ಗಣೇಶನ ಮಂತ್ರವನ್ನು ಓಂ ಗಾಂ ಗಣಪತಾಯಿ ನಮಃ ಎಂಬ ಮಂತ್ರವನ್ನು 12 ಬಾರಿ ಹೇಳಿ ಕಷ್ಟ, ಸಮಸ್ಯೆ, ಅಡಚಣೆ ಏನೇ ಇದ್ದರೂ ಕೂಡ ಖಂಡಿತವಾಗಿಯೂ ನಿವಾರಣೆಯಾಗಲಿದೆ ಅಂತ ಹೇಳ್ತಾ ನಾನು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಮಕರ ರಾಶಿಯವರಿಗೆ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ
ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಇನ್ಫಾ ಮೀಡಿಯಾ ಜಗತ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಪ್ರತಿನಿತ್ಯ ನಿಮ್ಮ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.